ಮಗು ಹಾಲು ಕುಡಿಬೇಕಾದ್ರೆ ಒಂದು ಸೈಡ್ ಹಾಲನ್ನು ಕುಡಿಬೇಕಾದ್ರೆ ಮತ್ತೊಂದು ಸೈಡ್ ಬ್ರೆಸ್ಟಲ್ಲಿ ನಿಮಗೆ ಏನೋ ಒಂದು ಫೀಲ್ ಆಗುತ್ತೆ, ನೋವಾಗುತ್ತೆ, ಮತ್ತು ಅಲ್ಲಿ ಹಾಲು ತಂತಾನೆ ಬರ್ತಾ ಇರುತ್ತೆ. ಸೊ ಟಿಪ್ಸ್ ಇದೆ. ಏನಂತ ಹೇಳಿದ್ರೆ, ಈಗ ನೀವು ಫಾರ್ಮುಲಾ ಮಿಲ್ಕನ್ನು ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ ಅದು ನನಗೆ ಗೊತ್ತಿಲ್ಲ. ನೀವು 3 ಟೈಮ್ ಕೊಡ್ತಿದ್ದೀರಾ, 2 ಟೈಮ್ ಕೊಡ್ತಾ ಇದ್ದೀರಾ ಗೊತ್ತಿಲ್ಲ. ಇನ್ ಕೇಸ್ 3 ಟೈಮ್ ಕೊಡ್ತಾ ಇದ್ದೀರಾ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಹಾಗೆಯೇ ಯಾಕೆ ವಿಡಿಯೋ ಮಾಡೋದು ಲೇಟ್ ಆಗ್ತಾ ಇದೆ ಅಂದರೆ, ನನಗೆ ಕೂಡ ಹುಷಾರಿರಲಿಲ್ಲ, ನಮ್ಮ ಮನೇಲಿ ಎಲ್ರಿಗೂ ಕೂಡ ಹುಷಾರಿರಲಿಲ್ಲ. ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ಅದೇ ಹೇಳಿದ್ದೆ. ಲಾಸ್ಟ್ ಒಂದು ವಿಡಿಯೋ ಹಾಕಿದ್ನಲ್ಲ, ಮಗು ಬಿದ್ದಾಗ ಏನು ಮಾಡಬೇಕು, ಯಾವುದು ಏನು ಅಂತ ಹೇಳ್ಬಿಟ್ಟು ಆ ವಿಡಿಯೋವನ್ನು ಮಾಡಬೇಕಾದ್ರೆ ಆಲ್ಮೋಸ್ಟ್ ಸ್ವಲ್ಪ ನಾನು ಚೆನ್ನಾಗೇ ಇದ್ದೆ. ಸೊ ಆ ವಿಡಿಯೋ ಮಾಡಿದ ಡೇನೇ ಅನ್ಕೊತೀನಿ ಈವ್ನಿಂಗಿಂದ ನನಗೆ ಜಾಸ್ತಿ ಹುಷಾರಿರಲಿಲ್ಲ. ತುಂಬ ಜ್ವರ ಬಂದ್ಬಿಟ್ಟಿತ್ತು, ಹೈ ಟೆಂಪ್ರೇಚರ್ ಅಂತ ಹೇಳ್ಬೋದು. ಅಷ್ಟು ಜ್ವರ ಬಂದು ಸುಧಾರಿಸ್ಕೊಂಡು ಈ ಒಂದು 3 ಡೇಸ್ ಗ್ಯಾಪ್ ಕೊಟ್ಟು ಮತ್ತೆ ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನನಗೆ ತುಂಬ ಕಮೆಂಟ್ ಬರ್ತಾ ಇತ್ತು. ಏನಂದರೆ, ಈಗ ಬ್ರೆಸ್ಟ್ ಫೀಡ್ ನಾವು ಎಲ್ಲರೂ ಕೂಡ ಹೇಳೋದು, ಮಕ್ಕಳಿಗೆ ಬ್ರೆಸ್ಟ್ ಫೀಡೇ, ಎದೆ ಹಾಲೆ, ತಾಯಿಯ ಎದೆ ಹಾಲೆ ತುಂಬ ಮುಖ್ಯ, ಅದೇ ಕೂಡ ಅಮೃತ ಅಂತ ಹೇಳೋದು ಅಲ್ವಾ. ಸೊ ಈಗ ಬ್ರೆಸ್ಟ್ ಫೀಡ್ ಅಂದರೆ ಹಾಲು ಬರ್ತಾ ಇದೆ, ಮಗುಗೆ ಹಾಲು ಕುಡಿಸ್ತಾ ಇದ್ದೀನಿ, ಯಾವುದೋ ಕಾರಣಕ್ಕೆ ಮಗುಗೆ ಹಾಲು ಸಾಕಾಗ್ತಾ ಇಲ್ಲ ಅಂತ ನಾನೇ ಕನ್ಫ್ಯೂಸ್ಡ್ ಆಗಿ ಬ್ರೆಸ್ಟ್ ಮಿಲ್ಕ್ ಬದಲು ಫಾರ್ಮುಲಾ ಮಿಲ್ಕನ್ನು ನಾನು ಕೊಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ನಾನು ಸ್ಟಾಪ್ ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬರ್ತಾ ಇದೆ. ಸೊ ಯಾರು ಕಮೆಂಟ್ ಹಾಕಿದ್ದೀರಾ ಅವರಿಗೆ ಗೊತ್ತಿರುತ್ತೆ. ಸೊ ತುಂಬ ದಿನ ಆಯಿತು ಅವರು ಕಮೆಂಟ್ ಹಾಕಿ ಪಾಪ. ಬಟ್ ನನ್ನ ಒಂದು ರೆಸ್ಟ್ಲೆಸ್, ನನ್ನ ಒಂದು ಹುಷಾರಿಲ್ದರ ಕಾರಣ ನಾನು ಇವತ್ತು ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಸೊ ಪ್ಲೀಸ್ ವಿಡಿಯೋವನ್ನು ಕೊನೆ ತನಕ ನೋಡಿ, ಹಾಗೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಬ್ರೆಸ್ಟ್ ಫೀಡ್ ಬಗ್ಗೆ, ಹಾಗೇನೆ ಫಾರ್ಮುಲಾ ಮಿಲ್ಕ್ ಬಗ್ಗೆ, ಹಾಗೆ ಯಾವ ರೀತಿ ಬಿಡಿಸೋದು, ಹೇಗೆ ಮಾಡೋದು, ಪೂರ್ತಿಯಾಗಿ ನಾನು ಡಿಟೇಲ್ಡ್ ಆಗಿ ಮಾತಾಡ್ತೀನಿ ಇವತ್ತು. ಸೊ ಮಿಸ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋವನ್ನು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಈಗಾಗಲೇ ಹೇಳ್ದಾಗಲೇ ಬ್ರೆಸ್ಟ್ ಫೀಡ್ ಅಂದರೆ ಎದೆ ಹಾಲು, ತಾಯಿಯ ಎದೆ ಹಾಲೇ ಮಗುಗೆ ಮುಖ್ಯ. ಇವನ್ ಮಗು ಒಂದು 2 ವರ್ಷ ಅಥವಾ 1.5 ವರ್ಷ ಅಥವಾ 1 ವರ್ಷ ತನಕ ಆದ್ರೂ ಎದೆ ಹಾಲೇ ಮಕ್ಕಳಿಗೆ ಮುಖ್ಯ. ಇವನ್ ತಾಯಿಯಲ್ಲಿ ಎದೆ ಹಾಲು ಬರ್ತಾ ಇಲ್ಲ, ಅಥವಾ ತಾಯಿಗೆ ಇನ್ನೇನೋ ಒಂದು ಸಮಸ್ಯೆ ಇದೆ, ಹಾಲನ್ನ ಕುಡ್ಸೋದಿಕ್ ಆಗ್ತಾ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಮಾತ್ರ ಫಾರ್ಮುಲಾ ಮಿಲ್ಕ್ಗೆ ಡಾಕ್ಟರ್ನ ಸಜೆಸ್ಟ್, ಅದರಲ್ಲೂ ಕೂಡ ಫಾರ್ಮುಲಾ ಮಿಲ್ಕ್ಗೆ ಡಾಕ್ಟರ್ ಸಜೆಸ್ಟನ್ನು ತಗೊಂಡು ನಾವು ಯೂಸ್ ಮಾಡ್ಬೋದು. ಬಟ್ ಆದರೆ ಅದು ಮಗುಗೆ ಹೆಲ್ತಿ ಅಲ್ಲ. ತುಂಬ ಹೆಲ್ದಿ ಆಗಿರೋದು ಎಲ್ಲ ಒಂದು ನ್ಯೂಟ್ರಿಷನ್ನು, ಮಗುಗೆ ಏನೇ ಬೇಕು, ಮಗುವಿನ ಬೆಳವಣಿಗೆಗೆ ಏನೇನು ಬೇಕು ಎಲ್ಲವನ್ನ ಕೊಡುವಂಥದ್ದು ತಾಯಿಯ ಎದೆ ಹಾಲು. ಅದನ್ನು ಮಾತ್ರ ನಾವು ಕೊಡಬೇಕಾಗತ್ತೆ. ಸೊ ಅದಕ್ಕೆ ಸರಿಸಾಟಿ ಆಗಿರುವಂಥದ್ದು ಯಾವುದೇ ಫಾರ್ಮುಲಾ ಮಿಲ್ಕ್ ಇಲ್ಲ. ತಾಯಿಯ ಎದೆ ಹಾಲಿಗಿಂತ ಇದರಲ್ಲಿ ಪ್ರೋಟೀನ್ ತುಂಬ ಚೆನ್ನಾಗಿದೆ, ಹೆಲ್ದಿ ಆಗಿದೆ ಅನ್ನೋ ಒಂದು ಈ ಒಂದು ಫಾರ್ಮುಲಾ ಮಿಲ್ಕ್ ಯಾವುದೇ ಇಲ್ಲ. ಎಲ್ಲೇ ಹುಡುಕಿದ್ರು ಅಷ್ಟೇ ಸಿಗೋದಿಲ್ಲ, ಸಿಗೋದು ಚಾನ್ಸು ಇಲ್ಲ, ಸಿಗೋದು ಇಲ್ಲ ಕೂಡ ಮುಂದೇನು ಕೂಡ. ಆ ರೀತಿ ಒಂದು ಎದೆ ಹಾಲು, ತಾಯಿಯ ಎದೆ ಹಾಲು ಪವರ್ಫುಲ್ ಆಗಿರುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ 6 ತಿಂಗಳು ಅಥವಾ ಮೇಲಿನ ಫುಡ್ ನಾವೇನು ಕೊಡ್ತೀವಲ್ಲ, 6 ತಿಂಗಳು ಮೇಲೇನೆ ಸ್ಟಾರ್ಟ್ ಮಾಡಬೇಕಾಗಿರೋದು. ಮಗುಗೆ 6 ತಿಂಗಳವರೆಗೂ ಮೇಯ್ನಾಗಿ ತಾಯಿಯ ಎದೆ ಹಾಲನ್ನೇ ಕೊಡಬೇಕು. ಅಟ್ಲೀಸ್ಟ್ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೂ ಕೂಡ 6 ತಿಂಗಳಾಗಾದ್ರೂ ಮಗುಗೆ ಹಾಲನ್ನು ಕೊಡಬೇಕು, ಅಥವಾ 1 ವರ್ಷ ತನಕನಾದ್ರೂ ಮಗುಗೆ ಎದೆ ಹಾಲನ್ನು ಕೊಡಬೇಕು. ಸೊ ಎಷ್ಟು ಎದೆ ಹಾಲನ್ನು ಮಗುವಿಗೆ ಕೊಡ್ತೀರೋ ಅಷ್ಟು ನಮಗೂ ಕೂಡ ಬೆನಿಫಿಟ್ ಇದೆ, ತಾಯಿಗೂ ಬೆನಿಫಿಟ್ ಇದೆ, ಮಗುಗೂ ಬೆನಿಫಿಟ್ ಇದೆ. ತಾಯಿಗೆ ಏನು ಬೆನಿಫಿಟ್ ಇದೆ, ಇದರಿಂದ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಂತ ಬರೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗುತ್ತೆ. ಹಾಗಾಗಿ ತಾಯಿಯ ಎದೆ ಹಾಲನ್ನು ಮಗುವಿಗೆ ಕೊಡೋದು ತುಂಬ ಅತ್ಯಗತ್ಯ. ಮಗುಗೂ ಒಳ್ಳೆಯದು, ತಾಯಿಯ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಈಗ ನಾನು ಸೊ ನನಗೆ ಬಂದಿದ್ದು ಕಮೆಂಟು ಪ್ರಕಾರ
ಎಷ್ಟೋ ಜನಕ್ಕೆ ಈ ರೀತಿ ಆಗಿರುತ್ತೆ, ಅವರೊಬ್ಬರಿಗೆ ಅಂತ ಅಲ್ಲ. ಸೊ ಹಾಗಾಗಿ ನಾನು ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೀನಿ. ಸೊ ಅವ್ರ ಥರನೇ ತುಂಬ ಜನ ಥಿಂಕ್ ಮಾಡಿ ಫಾರ್ಮುಲಾ ಮಿಲ್ಕನ್ನು ಮಕ್ಕಳಿಗೆ ಕೊಡ್ತಾ ಇರ್ಬೋದು ಅಂತ ಹೇಳಿ ನಾನು ಮತ್ತೆ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಅವರು ಮಗುಗೆ ಹಾಲು ಸಾಕಾಗ್ತಾ ಇಲ್ಲ, ಅವ್ರ ಹತ್ರ ಹಾಕ್ತಾ ಇರುವಂತ ಹಾಲು, ಮಗುಗೆ ಕೊಡ್ತಾ ಇರುವಂತ ಹಾಲು ಎದೆ ಹಾಲು ಸಾಕಾಗ್ತಾ ಇಲ್ಲ ಅನ್ನೋ ಒಂದು ಕಾರಣದಿಂದ ಫಾರ್ಮುಲಾ ಮಿಲ್ಕ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಬಟ್ ಆದ್ರೆ ನಾನು ಇನ್ನೂ ಒಂದು ವಿಡಿಯೋವನ್ನ ಮಾಡಿದ್ದೆ, ಮಗುಗೆ ಹಾಲು ಸಾಕಾಗ್ತಾ ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ನಾನು ನೋಡಿಲ್ಲ ಅಂದ್ರೆ ಮತ್ತೆ ಹೆಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಅದನ್ನ ನೋಡ್ಬಿಟ್ಟು ಈ ಒಂದು ವಿಡಿಯೋವನ್ನ ನೀವು ನೋಡ್ಬೋದು. ಯಾಕೆ ಅಂದ್ರೆ ಹುಟ್ಟದ ಮಗುವಿಗೆ ತಾಯಿಯ ಎದೆ ಹಾಲು ಸಾಕಾಗದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಈ ಮಗುಗೆ ಎಷ್ಟು ಹಾಲು ಬೇಕೋ ಅಷ್ಟು ನಿಮ್ಮ ಹತ್ರ ಹಾಗೇ ಆಗುತ್ತೆ, ಹಾಲು ಬಂದೇ ಬರುತ್ತೆ. ಸೊ ಮಗು ಸಕ್ ಮಾಡಿ 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 ಹಾಲನ್ನು ಕುಡಿಯೋದ್ರಿಂದ ಹೆಚ್ಚು ನಿಮಗೆ ಹಾಲು ಆಗ್ತಾ ಇರುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಮಗು ಯಾವಾಗ ಹಾಲು ಕುಡಿಯೋದನ್ನು ಸ್ಟಾಪ್ ಮಾಡುತ್ತೆ, ನೀವು ಯಾವಾಗ ಹಾಲು ಕುಡಿಸೋದನ್ನು ಸ್ಟಾಪ್ ಮಾಡ್ತೀರಾ ಆವಾಗ ನಿಮಗೆ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗುತ್ತೆ. ಅದರ್ವೈಸ್ ಬ್ರೆಸ್ಟ್ ಮಿಲ್ಕ್ ತುಂಬ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ. ಮಗು ಎಷ್ಟು ಹಾಲು ಚೆನ್ನಾಗಿ ಕುಡಿಯುತ್ತೋ ಅಷ್ಟು ಚೆನ್ನಾಗಿ ಹಾಲು ಬರ್ತಾ ಇರುತ್ತೆ. ಸೊ ಇನ್ ಕೇಸ್ ನೀವು ಮಗು ಹಾಲು ಚೆನ್ನಾಗಿ ಕುಡಿತಾ ಇದೆ, ತುಂಬ ಚೆನ್ನಾಗಿ ಕುಡಿತಾ ಇದ್ರು ಕೂಡ ಅಳ್ತಾ ಇದೆ, ಹಾಲು ಕುಡಿದು ನಿಲ್ಸಿದ್ಮೇಲೆ ಅಳ್ತಾ ಇದೆ, ಅದಕ್ಕೋಸ್ಕರ ನಾನು ಬ್ರೆಸ್ಟ್ ಫೀಡನ್ನು ನಿಲ್ಲಿಸಿ ಫಾರ್ಮುಲಾ ಮಿಲ್ಕನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಅಂದರೆ ಬ್ರೆಸ್ಟ್ ಮಿಲ್ಕನ್ನು ಕೊಡೋದು ಅರ್ಧ ಫಾರ್ಮುಲಾ ಮಿಲ್ಕನ್ನು ಕೊಡೋದು, ಈ ರೀತಿ ಕೂಡ ಮಾಡ್ತಾ ಇರ್ತಾರೆ. ಸೊ ಅದು ಕೂಡ ಅಷ್ಟು ಒಳ್ಳೆಯದಲ್ಲ ನನ್ನ ಪ್ರಕಾರ. ಸೊ ಏನಂದ್ರೆ ಮಗುಗೆ ಹಾಲು ಸಾಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಸೊ ಮಗು ಇನ್ಯಾವುದೋ ಕಾರಣದಿಂದ ಅಳ್ತಾ ಇರುತ್ತೆ, ನೀವು ಹಾಲನ್ನ ಕುಡಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮಗು ಹಾಲು ಕುಡಿತಾ ಇದೆ ಅಂದ್ರೆ ಮಗುಗೆ ಹಾಲು ಸಾಕಾಗತ್ತೆ. ಸೊ ಅದನ್ನ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ನಾನು ಟಿಪ್ಪನ್ನು ಹೇಳಿದೆ. ಮಗು ಹಾಲು ಕುಡಿಬೇಕಾದ್ರೆ ಒಂದು ಸೈಡ್ ಹಾಲನ್ನು ಕುಡಿಬೇಕಾದ್ರೆ ಮತ್ತೊಂದು ಸೈಡ್ ಬ್ರೆಸ್ಟಲ್ಲಿ ನಿಮಗೆ ಏನೋ ಒಂದು ಫೀಲ್ ಆಗುತ್ತೆ, ನೋವಾಗುತ್ತೆ, ಮತ್ತೆ ಅಲ್ಲಿ ಹಾಲು ತಂತಾನೆ ಬರ್ತಾ ಇರುತ್ತೆ. ಸೊ ಈ ರೀತಿ ಆದರೆ ನಿಮಗೆ ಮಗುಗೆ ಎಷ್ಟು ಹಾಲು ಸಾಕಾಗಬೇಕು ಅಷ್ಟು ಹಾಲಿದೆ ಅಂತ. ಮಗು ಹಾಲು ಕುಡಿಬೇಕಾದ್ರೆ ಒಂದು ಸೈಡ್ ಹಾಲನ್ನು ಕುಡಿಬೇಕಾದ್ರೆ ಮತ್ತೊಂದು ಸೈಡ್ ಬ್ರೆಸ್ಟಲ್ಲಿ ನಿಮಗೆ ಏನೋ ಒಂದು ಫೀಲ್ ಆಗುತ್ತೆ, ನೋವಾಗುತ್ತೆ, ಮತ್ತೆ ಅಲ್ಲಿ ಹಾಲು ತಂತಾನೆ ಬರ್ತಾ ಇರುತ್ತೆ. ಸೊ ಈ ರೀತಿ ಆದರೆ ನಿಮಗೆ ಮಗುಗೆ ಎಷ್ಟು ಹಾಲು ಸಾಕಾಗಬೇಕು ಅಷ್ಟು ಹಾಲಿದೆ ಅಂತ. ಡೋಂಟ್ ವರಿ. ಸೊ ಅದು ಬರ್ತಾ ಇಲ್ಲ, ಆ ರೀತಿನೂ ಆಗ್ತಾ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಮಗು ಹಾಲು ತುಂಬ ಚೆನ್ನಾಗಿ ಕುಡಿತಾ ಇದೆ, ಮಗುಗೆ ಸಾಕಾಗುವಷ್ಟು ಹಾಲು ಬರ್ತಾ ಇದೆ ಅಂತಲೇ ಅರ್ಥ. ಯಾವುದೇ ಕಾರಣಕ್ಕೂ ಮಗುಗೆ ಹಾಲು ಸಾಕಾಗ್ತಾ ಇಲ್ಲ, ಮಗು ಹಾಲು ಕುಡ್ದು ನಿಲ್ಸಿದ ತಕ್ಷಣ ಅಳ್ತಾ ಇದೆ ಅಂತ ಹೇಳಿದ್ರೆ ಫಾರ್ಮುಲಾ ಮಿಲ್ಕನ್ನು ಕೊಡೋದಕ್ಕೆ ಹೋಗಬೇಡಿ. ಮಗುಗೆ ಫೀಡ್ ಮಾಡ್ತಾನೆ ಇರಿ. ಮಗು ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಹೊಟ್ಟೆ ಜಾಸ್ತಿ ತುಂಬಿದಾಗ್ಲೂ ಕೂಡ ಹೊಟ್ಟೆ ನೋವು ಆದಂಗೆ ಆಗುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ಅಳ್ತಾ ಇರುತ್ತೆ. ಸೊ ದಯವಿಟ್ಟು ಫಾರ್ಮುಲಾ ಮಿಲ್ಕನ್ನು ಕೊಡಬೇಡಿ, ಓಕೆನಾ? ಸೊ ಇದಿಷ್ಟು. ಅವರು ಇವಾಗ ನನ್ನ ಒಂದು ವಿಡಿಯೋವನ್ನು ನೋಡಿ ರಿಯಲೈಸ್ಡ್ ಆಗಿ ಅವರಿಗೆ ಮತ್ತೆ ಫಾರ್ಮುಲಾ ಮಿಲ್ಕನ್ನು ಯಾವ ರೀತಿ ನಾನು ನಿಲ್ಲಿಸೋದು, ಫಾರ್ಮುಲಾ ಮಿಲ್ಕನ್ನು ನಾನೀಗ ಆಲ್ರೆಡಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಅದನ್ನು ಯಾವ ರೀತಿ ನಿಲ್ಲಿಸೋದು ಅಂತ ಹೇಳ್ಬಿಟ್ಟು ಕೇಳಿದ್ರು. ಸೊ ಅದಕ್ಕೂ ಕೂಡ ಟಿಪ್ಸ್ ಇದೆ. ಏನಂತ ಹೇಳಿದ್ರೆ, ಈಗ ನೀವು ಫಾರ್ಮುಲಾ ಮಿಲ್ಕನ್ನು ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ ಅದು ನನಗೆ ಗೊತ್ತಿಲ್ಲ. ನೀವು 3 ಟೈಮ್ ಕೊಡ್ತಿದ್ದೀರಾ, 2 ಟೈಮ್ ಕೊಡ್ತಾ ಇದ್ದೀರಾ ಗೊತ್ತಿಲ್ಲ. ಇನ್ ಕೇಸ್ 3 ಟೈಮ್ ಕೊಡ್ತಾ ಇದ್ದೀರಾ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಕೊಡ್ತಾ ಇದ್ದೀರಾ ಅಂದರೆ ಅದನ್ನು ಫಸ್ಟು ಒಂದೇ ಸಲ ಏಕ್ದಮ್ಮು ಬಿಡಿಸೋದಕ್ಕೆ ಹೋಗಬೇಡಿ. ಆಗ ಮಾಡಿದ್ರು ಕೂಡ ತಪ್ಪಾಗುತ್ತೆ. ನೀವು ಬ್ರೆಸ್ಟ್ ಫೀಡನ್ನು ಮಾಡ್ತಾ ಮಾಡ್ತಾ ಫಾರ್ಮುಲಾ ಮಿಲ್ಕನ್ನು ಯಾವ ರೀತಿ ಕೊಡ್ತಾ ಇದ್ರಿ ಅದೇ ರೀತಿ ಕೊಡಿ. ಅಥವಾ ಪೂರ್ತಿ ಫಾರ್ಮುಲಾ ಮಿಲ್ಕನ್ನೇ ಕೊಡ್ತಾ ಇದ್ದೀನಿ, ಬ್ರೆಸ್ಟ್ ಫೀಡ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಟೈಮ್ ಬ್ರೆಸ್ಟ್ ಫೀಡನ್ನು ಮಾಡಿ, ಒಂದು ಟೈಮ್ ಫಾರ್ಮುಲಾ ಮಿಲ್ಕನ್ನು ಕೊಡಿ, ಇನ್ನೊಂದು ಟೈಮ್ ಬ್ರೆಸ್ಟ್ ಫೀಡ್ ಮಾಡಿ, ಇನ್ನೊಂದು ಟೈಮ್ ಫಾರ್ಮುಲಾ ಮಿಲ್ಕ್ ಕೊಡಿ. ಡೇ ಅಲ್ಲಿ 3 ಟೈಮ್ಸ್ ಕೊಡ್ತಾ ಇದ್ದರು 2 ಟೈಮ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು 1 ಟೈಮ್ ಅದೇ ರೀತಿ. ಮತ್ತು ಸ್ವಲ್ಪ ಒಂದು ಅರ್ಧ ಬಾಟ್ಲಷ್ಟು ಕೊಡ್ತಾ ಇರೋರು. ಸೊ ಬೆಡ್ಶೀಟ್ ಎಲ್ಲ ಹಾಕಿದ್ದೀನಿ, ಮಳೆ ಬರ್ತೈತೆ ಏನು ಅಂತ ಗೊತ್ತಿಲ್ಲ. ಸೊ ಬೆಡ್ಶೀಟ್ ಹಾಕಿದ್ದೀನಿ, ಆಚೆಗಡೆ ಮಳೆ ಬಂದ್ಬಿಡುತ್ತೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಸೊ ಒಂದು ಬಾಟ್ಲು, ಅರ್ಧ ಬಾಟ್ಲಷ್ಟು ಹಾಲನ್ನು ಕೊಡ್ತಾ ಇರ್ತೀರ, 1/4 ಬಾಟ್ಲು, ಈ ರೀತಿ ಕಡಿಮೆ ಪ್ರಮಾಣ
ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡ್ಕೊತಾ ಬನ್ನಿ. ಹಾಗೆ ಬ್ರೆಸ್ಟ್ ಫೀಡನ್ನು ಜಾಸ್ತಿ ಮಾಡ್ತಾ ಹೋಗಿ. ಈ ಕಡೆ ಫಾರ್ಮುಲಾ ಮಿಲ್ಕನ್ನು ಕಡಿಮೆ ಮಾಡ್ತಾ ಈ ಕಡೆ ಬ್ರೆಸ್ಟ್ ಫೀಡನ್ನು ಜಾಸ್ತಿ ಮಾಡ್ತಾ ಹೋಗಿ. ಆವಾಗ ನಿಮಗೆ ಬ್ರೆಸ್ಟ್ ಮಿಲ್ಕ್ ತುಂಬ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಮಗು ಚೆನ್ನಾಗಿ ಹಾಲನ್ನ ಕುಡಿಯುತ್ತೆ. ನೀವು ಫಾರ್ಮುಲಾ ಮಿಲ್ಕನ್ನು ಈಸಿಯಾಗಿ ಬಿಡಿಸ್ಬಿಡ್ಬೋದು. ಸೊ ಈ ರೀತಿ ಟಿಪ್ಪನ್ನು ಫಾಲೋ ಮಾಡ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಫಾರ್ಮುಲಾ ಮಿಲ್ಕನ್ನು ಕೊಡಬೇಡಿ. ಮಗುಗೆ ಆರೋಗ್ಯವಾಗಿರೋ ತಾಯಿಯ ಎದೆ ಹಾಲನ್ನೇ ಕುಡಿಸೋದಕ್ಕೆ ಟ್ರೈ ಮಾಡಿ. ಸೊ ಬೇರೆ ಏನಾದರೂ ಇನ್ ಕೇಸ್ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ, ಎಲ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.